ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ಕೇಂದ್ರ ಸಮಿತಿ ಬೆಂಗಳೂರು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ಜಾಗೃತ ನೌಕರರ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಜೂನ್ 6ರಂದು ಶನಿವಾರ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಅರಮನೆ ಮೈದಾನ ಶೃಂಗಾರ್ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಎಂದು ಎಸ್ಸಿ/ಎಸ್ಟಿ ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಶಿವಶಂಕರ್ ತಿಳಿಸಿದರು. ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ಕೇಂದ್ರ ಸಮಿತಿ ಬೆಂಗಳೂರಿನ ಪರವಾಗಿ ಚಿಕ್ಕಮಗಳೂರು ಜಿಲ್ಲೆಯ ಇಲ್ಲಿರ್ತಕ್ಕಂಥ ವಿವಿಧ ಇಲಾಖೆ ನಿಗಮ ಮಂಡಳಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರ ಬಂಧುಗಳಿಗೆ ಭೀಮನಮನಗಳು. ಅದ್ಬೇರೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ಕಳೆದ 21 ವರ್ಷಗಳಿಂದ ನೌಕರರ ಮೂಲಭೂತ ಬೇಡಿಕೆಗಳಿಗೆ ಈಡೇರಿಕೆಗೆ ಒತ್ತಾಯಿಸಿ ಹಲವಾರು ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದೆ. ಸಂವಿಧಾನಬದ್ಧ ಮೂಲಭೂತ ಹಕ್ಕುಗಳನ್ನು ಪಡೆಯೋದಕ್ಕೆ ಸಂಘಟಿತ ಪ್ರಯತ್ನ ಅತ್ಯಗತ್ಯ. ಆ ಸಂಘಟನೆ ಬುದ್ಧ ಬಸವ ಅಂಬೇಡ್ಕರ್ ಅವರ ವಿಚಾರಗಳ ಅಡಿಯಲ್ಲಿರಬೇಕು ಅಂತೇಳಿ ಕಳೆದ 21 ವರ್ಷಗಳಿಂದ ಸಂಘಟನೆ ಮಾಡ್ತಿದ್ದೀವಿ. ಬಡ್ತಿ ಮೀಸಲಾತಿ ಅನ್ನೋ ದೊಡ್ಡ ವಿಷಯದಲ್ಲೂ ಕೂಡ ಸಕ್ರಿಯವಾಗಿ ಪ್ರಯತ್ನ ಮಾಡೋದ್ರ ಮೂಲಕ ಇಡೀ ರಾಷ್ಟ್ರದಲ್ಲಿಯೇ ಬಡ್ತಿ ಮೀಸಲಾತಿ ವ್ಯವಸ್ಥೆಯನ್ನು ಕರ್ನಾಟಕ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಮುಂದುವರೆದು ಸಂಘಟನೆ 2011, 16, 18, 22, 24ರಲ್ಲಿ ರಾಜ್ಯ ಮಟ್ಟದ ಸಮಾವೇಶಗಳನ್ನು ಮಾಡಿತ್ತು. ನಮ್ಮ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಿಕೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿತ್ತು. ಹಲವಾರು ಬೇಡಿಕೆ ಈಡೇರಿಸ್ಕೊಂಡಿದ್ದೀವಿ. ಇದೇ ಹಿನ್ನೆಲೆಯಲ್ಲಿ ಇವತ್ತು ಒಂಥರ ನಮ್ಮ ಸಮುದಾಯವೇ ಒಂಥರ ಸಂಕಷ್ಟ ಸ್ಥಿತಿಯಲ್ಲಿದೆ. ಸಂವಿಧಾನಬದ್ಧ ಮೂಲಭೂತ ಹಕ್ಕುಗಳು ಎಲ್ಲೋ ನಮ್ಮಿಂದ ದೂರ ಹೋಗ್ತಾ ಇವೆ ಅಂತ ಅನ್ನಿಸ್ತಾ ಇದೆ. ಮತ್ತು ಉಳ್ಳವರು ಮತ್ತು ಇಲ್ಲದವರ ನಡುವೆ ಅಪಾರವಾದ ಕಂದಕ ಆಗ್ತಾ ಇದೆ ಅಂತ ಇದೆ. ನಮ್ಮ ಸವಲತ್ತುಗಳೆಲ್ಲ ಬಿಳಿಯ ಹಳೆ ಮೇಲೆ ಕಪ್ಪು ಬಣ್ಣದಲ್ಲಿ ಬಂದಿಗಳಾಗಿದ್ದಾವೇನೋ ಅಂತ ಅಂದ್ಕೊಂಡು ಇದೇ ಜೂನ್ 6, 2026ರಂದು ಬೆಂಗಳೂರಿನ ಅರಮನೆ ರಸ್ತೆಯಲ್ಲಿರ್ತಕ್ಕಂಥ ಶೃಂಗಾರ್ ಪ್ಯಾಲೇಸ್ನಲ್ಲಿ ಎಸ್ಸಿ/ಎಸ್ಟಿ ನೌಕರರ ಜಾಗೃತ ನೌಕರರ 6ನೇ ಐಕ್ಯತಾ ಸಮಾವೇಶವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಈ ಸಮಾವೇಶಕ್ಕೆ ರಾಜ್ಯದ ಸಮಸ್ತ ಎಸ್ಸಿ/ಎಸ್ಟಿ ನೌಕರ ಅಷ್ಟೇ ಅಲ್ಲ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಭಾಗವಹಿಸೋದ್ರ ಮೂಲಕ ಏನು ಈ ಸಂವಿಧಾನ ಉಳಿವಿಗಾಗಿ ಮುಂದಿನ ಪೀಳಿಗೆ ರಕ್ಷಣೆಗಾಗಿ ಸಮಾವೇಶ ನಡೀತಾ ಇದೆ. ಇದನ್ನು ಯಶಸ್ಸು ಮಾಡಬೇಕು, ತಮ್ಮ ತನುಮನಧನವನ್ನು ಸಹಾಯ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಮತ್ತು ಈ ಸಮಾವೇಶದಲ್ಲಿ ಇವತ್ತೇನು ಮೀಸಲಾತಿ ಸರ್ಕಾರಿ ಸೇವಾ ವಲಯದಲ್ಲಿ 0.7% ಕೂಡ ಉದ್ಯೋಗಾವಕಾಶ ಇಲ್ಲ. ಆದರೆ ಖಾಸಗಿ ಕ್ಷೇತ್ರದಲ್ಲಿ ವಿಪುಲವಾಗಿ ಉದ್ಯೋಗ ಇದ್ದು ಕೂಡ ಈ ದಲಿತರಷ್ಟೇ ಅಲ್ಲ, ಯಾವುದೇ ಜನಕ್ಕೆ ಮೀಸಲಾತಿ ಇಲ್ಲ. ಅದು ಈಗ ಹಿನ್ನೆಲೆಯಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕೊಡಬೇಕು. ಮೀಸಲಾತಿಯನ್ನು 9 ಶೆಡ್ಯೂಲ್ಗೆ ಸೇರಿಸಬೇಕು. ನೌಕರರಿಗೆ ಏನು 2006ರಿಂದ ಬಂದಿದೆ OPS, NPS ಹೋಗಿ ನಿಶ್ಚಿತ ಪಿಂಚಣಿ ವ್ಯವಸ್ಥೆಯನ್ನು OPS ಬರಬೇಕು ಅಂತ ಒತ್ತಾಯ ಮಾಡೋದ್ರ ಜೊತೆಗೆ ಇಲಾಖೆಗಳಲ್ಲಿ ಪ್ರಮುಖವಾಗಿ ಪರಿಚಯಾತಿ ಪರಿಶಿಷ್ಟ ಪಂಗಡದ ನೌಕರರು ಮುಕ್ತವಾಗಿ ಮಾರ್ಗಸೂಚಿ ಅನುಸಾರವಾಗಿ ಸಂವಿಧಾನಬದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಆಗ್ತಿಲ್ಲ ಅಂದರೆ ಇಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಜಾತಿಯ ಮನಸ್ಸಿನ ವ್ಯಕ್ತಿಗಳು ಮುಖ್ಯ ಹುದ್ದೆಗಳಲ್ಲಿದ್ದು ನಮ್ಮನ್ನು ಇವತ್ತು ಕೂಡ ಕೀಳಾಗಿ ಕಾಣುವಂಥ ಒಂದು ದುಸ್ಥಿತಿಯ ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ನಮ್ಮ ಸ್ವಾಭಿಮಾನ ಉಳಿಬೇಕಾಗಿದೆ, ನಮ್ಮ ಸಂವಿಧಾನ ಉಳಿಬೇಕಾಗಿದೆ, ನಮ್ಮ ಮೂಲಭೂತ ಸಂವಿಧಾನಬದ್ಧ ಹಕ್ಕುಗಳನ್ನು ನಾವು ಪಡ್ಕೋಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಡೀತಾ ಇರುವಂಥ ಒಂದು ಐತಿಹಾಸಿಕ ಸಮಾವೇಶ ಇದು ಅರಮನೆ ಗ್ರೌಂಡ್ಗೆ ಎಲ್ಲರೂ ಬರಬೇಕು ಅಂತ ಹೇಳ್ತಾ ಈ ಒಂದು ಐತಿಹಾಸಿಕ ಸಮಾವೇಶವನ್ನು ರಾಜ್ಯದ ಘನತೆವೆತ್ತ ಹಿಂದುಳಿದ ವರ್ಗದ ನೇತಾರರಾದಂಥ ಸಿದ್ದರಾಮಯ್ಯ ಸರ್ ಉದ್ಘಾಟನೆ ಮಾಡಲಿದ್ದು, ಮತ್ತು ಎಸ್ಸಿ/ಎಸ್ಟಿ ನೌಕರ ಸಮನ್ವಯ ಸಮಿತಿಯ ಮಾರ್ಗದರ್ಶಕರು ರಾಜ್ಯದ ಗೃಹ ಸಚಿವರು ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವಪ್ಪ ಅವರು, KH ಮುನಿಯಪ್ಪ ಸಾಹೇಬರು, ಶಿವರಾಜ್ ತಂಗಡಿಯವರು, ಪ್ರಿಯಾಂಕಾ ಖರ್ಗೆ ಅವರು, ಹೀಗೆ ಹಲವಾರು ಜನ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಉದ್ಘಾಟನಾ ಅಧಿವೇಶನದಲ್ಲಿ ಮಧ್ಯಾಹ್ನ ನಮ್ಮ ಪರಿಶಿಷ್ಟ ಪಂಗಡದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಸಂವಿಧಾನದ ಆಶಯಗಳು ಮತ್ತು ಎಸ್ಸಿ/ಎಸ್ಟಿ ನೌಕರರ ಜವಾಬ್ದಾರಿ ಅನ್ನೋ ಒಂದು ವಿಚಾರದ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಇಟ್ಟಿದ್ದೇವೆ. ಅದರಲ್ಲೂ ಕೂಡ ತಜ್ಞರು ಭಾಗವಹಿಸ್ತಾ ಇದ್ದಾರೆ. ಸಮಾರೋಪದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ಚಲವಾದಿ ನಾರಾಯಣಸ್ವಾಮಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಸ್ನೇಹಿತರೆ, ಇದು ನಡೀತಾ ಇರುವಂಥದ್ದು ನಾನು ಮೊದಲು ಹೇಳಿದಂಗೆ ಸಂವಿಧಾನದ ಉಳಿವಿಗಾಗಿ, ಮುಂದಿನ ಪೀಳಿಗೆಯ ರಕ್ಷಣೆಗಾಗಿ, ಬಾಬಾ ಸಾಹೇಬ್ ಕಂಡಂಥ ಭಾರತದ ನಿರ್ಮಾಣಕ್ಕಾಗಿ. ಯಾಕೆಂದರೆ ಸಂವಿಧಾನ ಉಳಿದ್ರೆ ದೇಶ ಉಳಿತದೆ ಅಂತ ನಾವೆಲ್ಲ ತಿಳ್ಕೋಬೇಕಾಗಿದೆ ಅಂತೇಳಿ ಈ ಸಮಾವೇಶ 6ನೇ ತಾರೀಕು ಜೂನ್ ತಿಂಗಳು 2026ನೇ ಇಸ್ವಿ ಅರಮನೆ ರಸ್ತೆಯಲ್ಲಿರುವ ಶೃಂಗಾರ್ ಪ್ಯಾಲೇಸ್ನಲ್ಲಿ ಇಡ್ತಾ ಇರುವಂಥ
6ನೇ ಐಕ್ಯತಾ ಸಮಾವೇಶವನ್ನು ಸಂಪೂರ್ಣವಾಗಿ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾನೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನನ್ನ ಜೊತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿಕಟಪೂರ್ವ ಅಧ್ಯಕ್ಷರು ಮತ್ತು ಇವತ್ತು ಮೈಸೂರು ವಿಭಾಗದ ಸಮನ್ವಯ ಸಮಿತಿ ಉಪಾಧ್ಯಕ್ಷರಾದಂಥ ಲೋಕೇಶ್ ಸರ್ ಅವರಿದ್ದಾರೆ, ನಮ್ಮ ಹಿರಿಯ ಉಪಾಧ್ಯಕ್ಷರು ಮೋಹನ್ ಅವರಿದ್ದಾರೆ, ಮತ್ತು ಕಾರ್ಯದರ್ಶಿ ಶಿವಕುಮಾರ್ ಇದ್ದಾರೆ, ಸಂಘಟನಾ ಕಾರ್ಯದರ್ಶಿ ಬಾಲು ಅವರಿದ್ದಾರೆ, ಜಿಲ್ಲೆಯ ಮುಖಂಡರಾದಂಥ ಕೃಷ್ಣಮೂರ್ತಿಯವರು, ನಾಗೇಶ್ವರು, ಮಹೇಶ್ ಅವರು ಎಲ್ಲ ಇದ್ದಾರೆ. ಇವತ್ತು ಸ್ನೇಹಿತರೆ, ನಮ್ಮ ಮುಂದಿನ ಪೀಳಿಗೆಯ ರಕ್ಷಣೆಗಾಗಿ ನಡೀತಾ ಇರುವಂಥ ಐತಿಹಾಸಿಕ ಸಮಾವೇಶವನ್ನು ಯಶಸ್ಸು ಮಾಡಿಕೊಡ್ಬೇಕು ಅಂತೇಳಿ ಸಮಸ್ತ ಚಿಕ್ಕಮಗಳೂರಿನ ನೌಕರರಷ್ಟೇ ಅಲ್ಲ, ದಲಿತ ನೌಕರರಷ್ಟೇ ಅಲ್ಲ, ಮನುಷ್ಯನ ಪ್ರೀತಿಸುವಂಥ ಸಮಾಜ ಬಯಸುವ, ತಾವು ದುಡಿದದ್ದನ್ನು ನೆಮ್ಮದಿಯಿಂದ ತಿನ್ನಬೇಕು, ಆ ದಿನಗಳು ಬೇಕು ಅಂತ ಬಯಸುವಂಥ, ಭಾರತೀಯತೆಯನ್ನು ಬಯಸುವಂಥ ಎಲ್ಲರೂ ಕೂಡ ಈ ಐಕ್ಯತಾ ಸಮಾವೇಶದಲ್ಲಿ ಭಾಗವಹಿಸೋದ್ರ ಮೂಲಕ ಒಂದು ಏನು ದೌರ್ಜನ್ಯ ಮಾಡುವಂಥ ಶಕ್ತಿಗಳಿಗೆ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಜಾತಿಯ ವಿಷ ಬೀಜ ಬಿತ್ತುವಂಥ, ಕೋಮು ವಿಷ ಬಿತ್ತುವಂಥ ದುಷ್ಟಶಕ್ತಿಗಳಿಗೆ, ಕಾರ್ಪೊರೇಟ್ ಸಂಸ್ಥೆಗಳಿಗೆ ಬೆಂಬಲಿಸುವಂಥ ದುಷ್ಟಶಕ್ತಿಗಳಿಗೆ ಒಂದು ಸಂದೇಶವನ್ನು ಕೊಡಬೇಕಾಗಿದೆ ಅಂತೇಳಿ ತಮ್ಮೆಲ್ಲರಿಗೂ ಕೂಡ 6ನೇ ತಾರೀಕು 6ನೇ ತಿಂಗಳು 26ನೇ ಇಸ್ವಿ ಅರಮನೆ ರಸ್ತೆಯಲ್ಲಿರುವ ಶೃಂಗಾರ್ ಪ್ಯಾಲೇಸ್ನಲ್ಲಿ ಭೇಟಿಯಾಗೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಆಹ್ವಾನಿಸ್ತಾ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್. ನಿಕಟಪೂರ್ವ ಅಧ್ಯಕ್ಷರಾದ ಲೋಕೇಶ್, ಉಪಾಧ್ಯಕ್ಷರಾದ ಮೋಹನ್, ಕಾರ್ಯದರ್ಶಿ ಶಿವಕುಮಾರ್, ಸಂಘಟನಾ ಕಾರ್ಯದರ್ಶಿ ಬಾಲು, ಕೃಷ್ಣಮೂರ್ತಿ, ನಾಗೇಶ್, ಮಹೇಶ್ ಉಪಸ್ಥಿತರಿದ್ದರು.